ಗಂಡನನ್ನ ಕಳ್ಕೊಂಡು ಒಬ್ಬಂಟಿಯಾಗಿದ್ದ ಹೆಣ್ಮಗಳು ಇರೋ ಒಬ್ಬ ಮಗನ ಜೊತೆ ಬದುಕು ನಡೆಸ್ತಾ ಇದ್ಲು. ಈಕೆ ಹಿಂದೆ ಬಿದ್ದ ಕಿರಾತಕನೊಬ್ಬ ಮದುವೆ ಆಗ್ತೀನಿ ಅಂತ ನಂಬಿಸಿ ಆಸ್ತಿ ಮನೆ ಮಾರಿ ಎಸ್ಕೇಪ್ ಆಗಿದ್ದಾನೆ. ಎಲ್ಲ ದುಡ್ಡು ಎಲ್ಲ ಫ್ರಾಡ್ ಮಾಡೇನ್ರಿ, ಕೈ ಸೇರತ್ತಾನ ಪ್ರೀತಿ ನಾಟಕ ಆಡೇನ್ರಿ. ಪ್ರೀತಿ ಪ್ರೇಮದ ಹೆಸರಲ್ಲಿ ಕಳ್ಳಾಟ ಆಡೋರು ಊರೂರಲ್ಲೂ ಹುಟ್ಟುಕೊಂಡಿದ್ದಾರೆ. ಬಿದ್ದೋಗೋ ವಯಸ್ಸಲ್ಲೂ ಪ್ರೀತಿ ಪ್ರೇಮ ಮದುವೆ ಅಂತ ನವರಂಗಿ ಆಟ ಆಡ್ತಿದ್ದಾರೆ. ಒಬ್ಬಂಟಿ ಹೆಣ್ಮಕ್ಳು ದಿಕ್ಕು ದೆಸೆ ಇಲ್ಲದವರು ಸಿಕ್ರಂತೂ ಮುಗಿದೇ ಹೋಯ್ತು. ಉಂಡು ಹೋದ ಕೊಂಡು ಹೋದ ಅಂತ ಇರುವಷ್ಟು ದಿನ ಮಜಾ ಮಾಡಿ ಇರೋ ಬರೋದನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಈಗ ಈ ಹೆಣ್ಮಗಳಿಗೆ ಆಗಿರೋದು ಇದೆ. ವಿಧವೆಗೆ ಬಾಳು ಕೊಡ್ತೀನಿ ಅಂತ ಹಸಿ ಹಸಿ ಆಸೆ ತೋರಿಸಿದವ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಲವ್ ಸೆಕ್ಸ್ ದೋಖಾ, ಬೀದಿಗೆ ಬಿತ್ತು ಬದುಕು. ಗಂಡನಾಗಿರ್ತೀನಿ ಎಂದ ಎಲ್ಲ ದೋಚ್ಕೊಂಡು ಹೋದ. ಈ ಹೆಣ್ಣು ಮಗಳ ಕಣ್ಣೀರಿಗೆ ಕಾರಣವಾದವನೇ ಈ ಚಪಲ ಚನ್ನಿಗರಾಯ ಮಾಳಪ್ಪ. ಮಾಳಪ್ಪ ಅನ್ನೋದಕ್ಕಿಂತ ಮನೆಹಾಳ್ ಮಾಳಪ್ಪ ಅಂದ್ರೆ ಸರಿಯಾಗಿ ಸೂಟ್ ಆಗತ್ತೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬಸವಂತಪುರದ ಸುವರ್ಣ ಗಂಡನನ್ನ ಕಳಕೊಂಡು ಒಂಟಿ ಬದುಕು ನಡೆಸ್ತಿದ್ಲು. ತಾನಾಯ್ತು ತನ್ನ ಪಾಡಾಯ್ತು ಅಂತಿದ್ದವಳು ತಮ್ಮೂರಿನ ಸಮೀಪದ ಮಠಕ್ಕೆ ಬಂದು ಹೋಗ್ತಿದ್ಲು. ಅಲ್ಲಿಯ ಸ್ವಾಮೀಜಿ ಬಳಿ ತನ್ನೆಲ್ಲಾ ಕಷ್ಟ ಹೇಳ್ಕೊಂಡಿದ್ಲು. ಇದೇಗೋ ಈ ಮಾಳಪ್ಪನ ಕಿವಿಗೆ ಬಿದ್ದಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡವ ಮೊಬೈಲ್ ನಂಬರ್ ತಗೊಂಡು ಸಾಂತ್ವನ ಹೇಳೋದಕ್ಕೆ ಶುರು ಮಾಡಿದ್ದ. ದಿನಗಳು ಉರುಳ್ತಿದ್ದಂತೆ ಇಬ್ಬರ ಮಧ್ಯೆ ಅನ್ಯೂನ್ಯತೆ ಬೆಳೆದಿತ್ತು. ಆಗಾಗ ಮನೆಗೂ ಬಂದು ಹೋಗ್ತಿದ್ದ. ಎಲ್ಲಷ್ಟು ನಂದು ಎಲ್ಲ ಕೈ ಸೇರತ್ತಾನ ಪ್ರೀತಿ ನಾಟಕ ಆಡೇನ್ರಿ. ನಾಟಕ ಆಡಿ ನಮ್ಮನ್ನ 2-3 ಸಲ ಬಳಸ್ಕೊಂಡು ನಾನು ತನ್ನ ಮನಸ್ಸಿಗೆ ಬಂದಂಗೆ ಆಟ ಆಡೇನ. ಹೆಂಗ್ ಪರಿಚಯ ಅಂದ್ರೆ ನಮ್ಮ ಕಷ್ಟ ನಾವು ಅಪ್ಪರ ಮುಂದೆ ಹೇಳ್ತಿದ್ವಿ. ಹೇಳಿದಾಗ ಅವನ್ನೆಲ್ಲ ಗಮನಿಸಿ ನಮಗೆ ಫೋನ್ ನಂಬರ್ ಕೊಟ್ಟಿಗೆಸಿಂದ ಫೋನ್ ಮಾಡಿ ಊರಿಗೆ ಬರೋದು ಮಾಡೋದು ಎಲ್ಲ ಮಾಡೇನ್ರಿ. ನಮ್ಮ ಮಗ ಹಿಂಗೆ ಅಣ್ಣತಮ್ಮರು ಕಿರಿಕಿರಿ ಅದ, ನೀ ಬರಬೇಡಪ್ಪ ಊರಿಗೆ ಅಂದ್ರೂ ಬೇಕಂತಾನೆ ಬರ್ತಿದ್ದಾರೆ. ಮೇಲೆ ಕಾರ್ ತಗೊಂಡು ಸುತ್ತಲೂ ಊರುಗಳ ಕುಂತು ಹೊಲ ಮಾಡ್ತೀನಿ ಅಂತ ಮಾತಾಡುವಾಗೇನ. ಯಾವಾಗ ಅಂಕಲ್ ಆಂಟಿಯ ಓಡಾಟ ಜೋರಾಯ್ತು, ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಪುಸಲಾಯಿಸಿದ್ದ. ಈತನ ಪ್ರೇಮದ ಬಲೆಗೆ ಬಿದ್ದಿದ್ದ ಸುವರ್ಣ ಎಲ್ಲದಕ್ಕೂ ಹೂಗುಂಟೋದಕ್ಕೆ ಶುರು ಮಾಡಿದ್ಲು. ಹೀಗಾಗಿಯೇ ಸುವರ್ಣ ಹೆಸರಲ್ಲಿ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ಶಹಾಪುರದಲ್ಲಿ ಬಾಡಿಗೆ ಮನೆ ಮಾಡಿದ್ದ. ಸ್ವಲ್ಪ ದಿನ ಇಲ್ಲೇ ಇರೋ, ಯಾದಗಿರಿಯಲ್ಲಿ ಜಮೀನ್ ತಗೊಂಡು ಹೊಸ ಮನೆ ಕಟ್ಟಿಸೋಣ ಅಂದಿದ್ದಂತೆ. ಯಾವಾಗ ಜಮೀನಿನ ದುಡ್ಡು ಕೈಗೆ ಬಂತು, ಆಂಟಿಗೆ ಕೈ ಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ರು ಕ್ಯಾರೆ ಅಂತಿಲ್ವಂತೆ. ಹೀಗಾಗಿ ನನಗೆ ನ್ಯಾಯ ಕೊಡಿಸಿ ಇಲ್ಲ ಸಾಯೋದಕ್ಕೆ ಬಿಡಿ ಅಂತ SP ಕಚೇರಿ ಮುಂದೆ ಬಂದು ಕಣ್ಣೀರಿಟ್ಟಿದ್ದಾರೆ. ಆಸ್ತಿ ಹೋದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡ್ರೆ ಆಸ್ತಿ ಸಲುವಾಗಿ ಮಾಡೇನ್ರಿ. ನಮ್ಮ ಸಲುವಾಗಿ ಬಂದಿಲ್ಲ. ಅವನಿಗೆ ಒಬ್ಬರಲ್ರಿ ಒಂದು 20 ಮಂದಿ ಅದಾರ ಹೆಂಗಸರು. ಊರಾಗ ಒಬ್ಬ ಕೇಳ್ರಿ ಆಲ್ರೆಡಿ. ಈಗ ಊರಾಗ ಒಬ್ಬಾಕಿ ಹೆಣ್ಮಕ್ಳು ಅದಲ್ರಿ, ಆಕಿಗೆ ಒಬ್ಬ ಮಗ ಅದನಂತ್ರಿ. ನಮ್ಮ ಕೇಸ್ ಆಗ್ಬೇಕು, ಅವ್ನಿಗೆ ಕ್ರಿಟಿಕಲ್ ಆಗಿ ಶಿಕ್ಷೆ ಆಗ್ಬೇಕು. ನಮ್ಮಂತ ಮುಂದೆ ಹೆಣ್ಮಕ್ಳಿಗೆ ಅವ್ನ ಮನೆ ತರಲಿಂದ ಅವನಿಂದ ಯಾರಿಗೆ ಅನ್ಯಾಯ ಆಗ್ಬಾರ್ದು, ನಮಗೆ ನ್ಯಾಯ ಸಿಗ್ಬೇಕು. ಒಟ್ನಲ್ಲಿ ಪ್ರೀತಿಯ ನಾಟಕವಾಡಿದವ ವಿಧವೆ ಬದುಕಿಗೆ ಬೆಂಕಿ ಇಟ್ಟು ಹೋಗಿದ್ದಾನೆ. ಆಸ್ತಿ ಮನೆಯನ್ನೆಲ್ಲ ನುಂಗಿ ನೀರು ಕುಡಿದು ಅರ್ಧ ದಾರಿಯಲ್ಲಿ ಕೈಕೊಟ್ಟು ಹೋಗಿದ್ದಾನೆ. ಗಣೇಶ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ. ಆತನಿಗೆ ಹುಡುಗಿಯರ ಹುಚ್ಚು. ಸಿಕ್ಕ ಹುಡುಗಿರ್ಗೆಲ್ಲ ಪ್ರೀತ್ಸೆ ಅಂತ ಕಾಟ ಕೊಡ್ತಿದ್ದ. ಲೇಡೀಸ್ PGಗೂ ಹೋಗಿ ಕಳ್ಳಾಟ ಶುರು ಮಾಡಿದ್ದ. ಯಾವಾಗ ಪೊಲೀಸರು ಬಂದ್ರೋ ಪಾಗಲ್ ಪ್ರೇಮಿ ಪತರುಗುಟ್ಟಿದ್ದಾನೆ. ಲವ್ ಮೀ ಅಂತ ಕಾಡ್ತಿದ್ದ ಪಾಗಲ್ ಪ್ರೇಮಿ. ಕಿಟಕಿ ಲವ್ವರ್ ಕಂಗಾಲಾಗಿದ್ರು PG ಹೆಣ್ಮಕ್ಳು. ಇವನೇ ನೋಡಿ ಕಿಟಕಿ ಕಿರಾತಕ. ಹಾದೀಲಿ ಬೀದೀಲಿ ಓಡಾಡೋ ಹೆಣ್ಣು ಮಕ್ಕಳನ್ನ ಫಾಲೋ ಮಾಡೋದೇ ಇವನ ಕಾಯಕ. ನಯಾ ಪೈಸೆ ಕೆಲಸ ಆಗಿಲ್ಲ, ಎದೆಯಲ್ಲಿ 4 ಅಕ್ಷರ ಇಲ್ಲ. ಆದ್ರೆ ಪ್ರೀತ್ಸೆ ಅಂತ ಕಂಡ ಹೆಣ್ಣು ಮಕ್ಕಳ ಜೀವ ಕಿಂಟಿದ್ದ. ರಸ್ತೆಯಲ್ಲದೆ ಅಡ್ಡ ಹಾಕಿ ಕೊಡಬಾರದ ಕಾಟ ಕೊಡ್ತಿದ್ದ. ಇಷ್ಟು ಸಾಲ್ದು ಅಂತ ಹೆಣ್ಣು ಮಕ್ಕಳಿರೋ PGಗೆ ಬಂದು ಪ್ಲೀಸ್ ಡೋರ್ ಓಪನ್ ಮಾಡು, ಪ್ಲೀಸ್ ನನ್ನನ್ನೊಮ್ಮೆ ಲವ್ ಮಾಡು ಅಂತ ಕಿಟಕಿಯಲ್ಲದೆ ಕಾಡಿ ಬೇಡ್ತಿದ್ದ. ಈತನ ಹೆಸರು ಪ್ರಮೋದ್ ಶರಣಪ್ಪ ಅಂತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ನಿವಾಸಿ. ಹಾವೇರಿಯಲ್ಲಿರೋ ಹೆಣ್ಣು ಮಕ್ಕಳ PG ಸುತ್ತ ಅಡ್ಡಾಡೋದೇ ಇವನ ಕಾಯಕ ಆಗೋಗಿತ್ತು.
ಚಂದ ಚಂದ ಹುಡುಗಿಯರು ಕಂಡ್ರಂತೂ ಮುಗಿದೇ ಹೋಯ್ತು. ಹಿಂದೆ ಹಿಂದೆ ಸುತ್ತಾಡೋದು, ರಸ್ತೆ ಮಧ್ಯೆಯೇ ನಿಲ್ಲಿಸ್ಕೊಂಡು ಪ್ರೀತ್ಸೆ ಅಂತ ಕಾಟ ಕೊಡೋದು ಮಾಡ್ತಿದ್ದ. ಹೆಣ್ಣು ಮಕ್ಕಳು ಕ್ಯಾಕರ್ಸ್ ಹೋಗಿದ್ರು, ಮುಖ ಬರ್ಸ್ಕೊಂಡು ಓಡಾಡ್ತಿದ್ದ. ಹಾವೇರಿಯ ಪಿಜಿಯೊಂದಕ್ಕೆ ಬಂದಿದ್ದ ಪ್ರಮೋದ ಹೆಣ್ಣು ಮಗಳ ಜೀವ ಹಿಂಡ್ತಿದ್ದ. ಕಿಟಕಿಯಲ್ಲದೆ ನಿಂತ್ಕೊಂಡು ಒಂದು ಸಲ ಪ್ಲೀಸ್ ಡೋರ್ ತೆಗಿ ಅಂತ ಗಾಡಿ ಬೇಡ್ತಿದ್ದ. ಈತನ ಕಾಟ ತಾಳೋದಕ್ಕಾಗದೆ ವಿಡಿಯೋ ಮಾಡಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ. ಹೀಗಾಗಿ ಪ್ರಮೋದ್ನನ್ನ ಎತ್ತಾಕೊಂಡು ಹೋದ ಖಾಕಿ ಪಡೆ ಸರಿಯಾಗಿ ಬುದ್ಧಿ ಕಲಿಸಿದೆ. ಇವನ ಮೊಬೈಲ್ ಜಾಲಾಡಿದಾಗ ಬರೀ ಹೆಣ್ಣು ಮಕ್ಕಳಿಗೆ ಮಾಡಿದ ಮೆಸೇಜ್ಗಳೇ ಕಣ್ಣಿಗೆ ಬಿದ್ದಿವೆ. ಕೊನೆಗೆ ಮುಚ್ಚಳಿಕೆ ಪತ್ರ ಬರೆಸಿಕೊಂಡ ಪೊಲೀಸರು ಇನ್ನು ಮುಂದೆ ಈ ರೀತಿ ಮಾಡದಂತೆ ವಾರ್ನ್ ಮಾಡಿ ಕಳಿಸಿದ್ದಾರೆ. ಈಗ PG ಒಂದು ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಮಕ್ಕಳು ಅಲ್ಲಿ ಹೆಣ್ಮಕ್ಳು ಓದ್ತಾ ಇರ್ತಾರ, ಅಂತಲ್ಲಿ ಒಂದು ಹುಡುಗ ಹೋಗಿ ಆ ಹೆಣ್ಮಗಳಿಗೆ ನಾನು ಲವ್ ಮಾಡೋದು ಪೀಡಿಸ್ತಾ ಇರೋದನ್ನ ನೋಡಿ ನಮಗೂ ಬೇಜಾರಾಯಿತು. ಇದನ್ನ ನೋಡಿ ಈ ಸಂಬಂಧಪಟ್ಟವರು ಇದನ್ನ ಎಚ್ಚೆತ್ಕೊಳ್ಬೇಕು. ಆಮೇಲೆ ಯಾವ ಧೈರ್ಯದಿಂದ ನಾವು ಹೆಣ್ಮಕ್ಳನ್ನ PGಯಲ್ಲಿ ಓದಿಸ್ಬೇಕನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. PG ಗಳಿಗೆ ಸೆಕ್ಯೂರಿಟಿ ಆಗಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ಅದನ್ನೆಲ್ಲ ಎಚ್ಚೆತ್ಕೊಳ್ಬೇಕು. ಒಟ್ನಲ್ಲಿ ರೋಡ್ ರೋಮಿಯೋಗಳ ಹಾವಳಿ ದಿನೇ ಮಿತಿ ಮೀರ್ತಿದ್ದು ಪೊಲೀಸರು ಬೆಂಡೆತ್ತಿ ಬುದ್ಧಿ ಕಲಿಸಬೇಕಿದೆ. ನಾಗರಾಜ್ ಮಾಕಾಪೂರು, ನ್ಯೂಸ್ 18 ಹಾವೇರಿ. ನ್ಯೂಸ್ 18 ಬಿತ್ತರ ಮಾಡಿದ್ದ ವರದಿ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿದೆ. 48 ನಾಯಕರಿಗೆ ಹನಿ ಟ್ರ್ಯಾಪ್ ಬಲೆ ಬೀಸಿದ್ದಾರೆ ಅಂತ ಸಚಿವ ರಾಜಣ್ಣನೇ ತೆರೆದಿಟ್ಟಿದ್ದಾರೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ. ನಾನು ಅದ್ರ ಬಗ್ಗೆ ದೂರನ್ನು ಕೊಡ್ತೇನೆ. ಕಡೆಗೂ ವಿಧಾನಸಭೆಯಲ್ಲೇ ಸಹಕಾರ ಸಚಿವ KN ರಾಜಣ್ಣ ಸತ್ಯ ಬಯಲು ಮಾಡಿದ್ದಾರೆ. ಕರ್ನಾಟಕದ ನ್ಯೂಸ್ ಚಾನೆಲ್ಗಳ ಹೊಸ ಲೀಡರ್, ಪಕ್ಕಾ ಸುದ್ದಿಯನ್ನ ಬಿತ್ತರಿಸುವ ನಿಮ್ಮ ನ್ಯೂಸ್ 18 ಕನ್ನಡ ಮೊನ್ನೆಯಷ್ಟೇ ಹನಿ ಟ್ರ್ಯಾಪ್ ಕಹಾನಿ ಬಗ್ಗೆ ವರದಿ ಮಾಡಿತ್ತು. ತುಮಕೂರಿನ ಪ್ರಭಾವಿ ಸಚಿವರೊಬ್ಬರನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಇರುವ ಪ್ರಭಾವಿ ನಾಯಕರೊಬ್ಬರು ಹನಿ ಟ್ರ್ಯಾಪ್ ಮಾಡಲು ಪ್ರಯತ್ನಿಸಿದ್ದಾರೆ ಅಂತ ಎಲ್ಲರಿಗಿಂತ ಮೊದಲು ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡಿತ್ತು. ಹನಿ ಟ್ರ್ಯಾಪ್ಗೆ ಒಳಪಡಿಸುವಂತಹ ಪ್ರಯತ್ನ ಅಲ್ಲಿ ನಡೆಯುತ್ತಾ ಇದೆ. 3 ತಂಡ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡತಕ್ಕಂಥದ್ದು. ಹನಿ ಟ್ರ್ಯಾಪ್ ಬಲೆಗೆ ಸಿಲುಕಿದ ಆ ಸಚಿವರು ಯಾರು ಅನ್ನೋದು ರಿವೀಲ್ ಆಗೋಕ್ಕೂ ಮೊದಲೇ ಸಾಕಷ್ಟು ಗುಸುಗುಸು ಪಿಸು ನಡೆಯುತ್ತಿದ್ವು. ಇದರ ನಡುವೆಯೇ ವಿಧಾನಸಭೆ ಅಧಿವೇಶನದಲ್ಲೇ ಹನಿ ಟ್ರ್ಯಾಪ್ಗೆ ಬೀಳಿಸಲು ನಡೆದ ಯತ್ನ ಮತ್ತು ಯಾವ ಮಂತ್ರಿಯನ್ನು ಟಾರ್ಗೆಟ್ ಮಾಡಲಾಗಿತ್ತು ಎನ್ನುವುದು ಬಹಿರಂಗವಾಯಿತು. ಮಧುಜಾಲಕ್ಕೆ ಸಿಲುಕಿಸಲು ಯತ್ನಿಸಿದ್ದು ಯಾರನ್ನೂ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಲಾಪದಲ್ಲೇ ರಿವೀಲ್ ಮಾಡಿದ್ರು. ಮಾತಾಡ್ಲಿ, ಅವರ ಕುಟುಂಬದ ಭವಿಷ್ಯ ಸಲುವಾಗಿ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು. ಅನಗತ್ಯವಾಗಿ ಮಾತಾಡಬೇಡಿ. ಅವ್ರೇನು ಉತ್ತರ ಕೊಡದೆ ನೋಡುವ, ನೀವು ಮಾತಾಡಿ ಕೂತ್ಕೊ. ಆಯ್ತು, ರಾಜಣ್ಣ ಅವರ ಮೇಲೆ ಮತ್ತೊಬ್ಬರ ಮೇಲೆ ಆಯ್ತು. ಹನಿ ಟ್ರ್ಯಾಪ್ ಸುಳಿಯಲ್ಲಿ ಸಹಕಾರ ಸಚಿವ ರಾಜಣ್ಣ, ಯತ್ನಾಳ್ ಮಾತಿಗೆ ಹೌದು ಎಂದು ಒಪ್ಪಿದ ಮಂತ್ರಿ. ಯತ್ನಾಳ್ ಅವರೇ ಸಹಕಾರ ಸಚಿವ KN ರಾಜಣ್ಣ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಸದನದಲ್ಲೇ ಘೋಷಿಸಿಬಿಟ್ರು. ಇದಕ್ಕೆ ಉತ್ತರಿಸಿದ ರಾಜಣ್ಣ, ಹೌದು, ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ. ಇದು ಕೇವಲ ನನ್ನೊಬ್ಬನ ಮೇಲೆ ಮಾತ್ರವಲ್ಲ, ರಾಜ್ಯದಲ್ಲಿ ಸರಿಸುಮಾರು 48 ಪ್ರಮುಖ ವ್ಯಕ್ತಿಗಳ CD ಪೆನ್ ಡ್ರೈವ್ ಮಾಡಿದ್ದಾರೆ ಅಂತ ಬಹಿರಂಗಪಡಿಸಿದ್ರು. ತುಮಕೂರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಹಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ಬರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ CD ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೀನಿ. ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತ ಅಲ್ಲ, ಅವರು ಇದ್ದಾರೆ. ಆದರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು. ಅಲ್ಲೂ ಕೂತವ್ರೆ, ಇಲ್ಲೂ ಕೂತವ್ರ. ನ್ಯೂಸ್ 18 ಬಿತ್ತರಿಸಿದ್ದ ಹನಿ ಟ್ರ್ಯಾಪ್ ವರದಿ ನಿಜ, ತನಿಖೆ ಮಾಡಿಸಿ ಅಂತ ಗೃಹ ಸಚಿವರಿಗೆ ರಾಜಣ್ಣ ದೂರು. ಪೆನ್ ಡ್ರೈವ್ ಸಿಡಿಯಲ್ಲಿ ಎಲ್ಲಾ ಪಕ್ಷದವರಿದ್ದಾರೆ ಅಂತ ರಾಜಣ್ಣ ಹೇಳ್ಕೊಂಡಿದ್ದಾರೆ. ಸಿಡಿ ಮತ್ತು ಪೆನ್ ಡ್ರೈವ್ ಬಗ್ಗೆ ತನಿಖೆ ಆಗಬೇಕು. ನನ್ನಲ್ಲಿರುವ ಸಾಕ್ಷ್ಯಗಳನ್ನು ಆಧರಿಸಿ ನಾನೇ ಗೃಹ ಸಚಿವರಿಗೆ ದೂರು ಕೊಡ್ತೀನಿ. ಇದರಲ್ಲಿ ಯಾರ ಕೈವಾಡ ಇದೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಲಿ, ಎಲ್ಲರೂ ಹೊರಬರಲಿ ಅಂತ ರಾಜಣ್ಣ ಸದನದಲ್ಲೇ ಗುಡುಗಿದ್ದಾರೆ. 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು
ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ಜನರುಗಳಿಗೆ ಏನು ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಹೊರಗಡೆ ಗೌರವ ಬರಬೇಕು. ಆ ರೀತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ನಾನು ಲಿಖಿತ ಕಂಪ್ಲೇಂಟ್ ಅನ್ನು ಕೊಡ್ತೇನೆ. ಅದ್ರ ಮೇಲೆ ಅವರು ಸೂಕ್ತವಾಗಿ ತನಿಖೆ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವ್ರು ಯಾರೇ ಇರಲಿ ಅದು ಎಲ್ಲವನ್ನೂ ಕೂಡ ಸಾರ್ವಜನಿಕರಿಗೆ ಬಹಿರಂಗ ಆಗಬೇಕು. ಇದೇ ವೇಳೆ ಪ್ರತಿಪಕ್ಷದ ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್ ಎದ್ದು ಹನಿ ಟ್ರ್ಯಾಪ್ ಮಾಡಿ ನಾಯಕರನ್ನ ಕಟ್ಟಿಹಾಕೋದು ನಿಲ್ಲಬೇಕು, ಗೃಹ ಸಚಿವರು ಇಲ್ಲೇ ಈ ವಿಚಾರದಲ್ಲಿ ಉತ್ತರ ಕೊಡಬೇಕು ಅಂತ ಪಟ್ಟು ಹಿಡಿದ್ರು. ಹೀಗೆ ಹನಿ ಟ್ರ್ಯಾಪ್ ಮಾಡಿಸುತ್ತಿರುವವರು ಯಾರು, ಯಾರು ಆ ಸಚಿವ, ಯಾರು ಆ ಮಂತ್ರಿ, ಸರ್ಕಾರನೇ ಬೆಂಬಲ ಕೊಡ್ತಿದ್ಯಾ ಅಂತ ಜೋರು ಧ್ವನಿಯಲ್ಲಿ ಪ್ರಶ್ನಿಸಿದ್ರು. ಆಗ ಮತ್ತೆ ರಾಜಣ್ಣ ಎಲ್ಲಾ ಪಕ್ಷದವರಿದ್ದಾರೆ, ಕೇಂದ್ರ ನಾಯಕರೂ ಇದ್ದಾರೆ ಅಂದ್ರು. ನಾನು ವಿನಂತಿ ಮಾಡ್ತೇನೆ ರಾಜಣ್ಣ ಅವರಿಗೆ, ಯಾರು 48 ಜನರ ಮೇಲೆ ಈ ಟೈಪ್ ಮಾಡಿದ್ದಾರೆ ಹೇಳಿ ಅವರು. ಬರೀ ನಮ್ಮ ರಾಜ್ಯದವರೇ ಅಲ್ಲ, ಬರೀ ನಮ್ಮ ರಾಜ್ಯದವರೇ ಅಲ್ಲ ರಾಜಣ್ಣ ಅವರೇ, ಬರೀ ನಮ್ಮ ರಾಜ್ಯದವರೇ ಅಲ್ಲ, ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಇದಾವೆ. ಓಕೆ, ಅದಕ್ಕೆ ತನಿಖೆ ಆಗ್ಲಿ ಅಂತ ಹೇಳೋದು ನಾನು. ಒಂದು ಕಡೆ ರಾಜಣ್ಣ, ಮತ್ತೊಂದು ಕಡೆ ಬಿಜೆಪಿ ಶಾಸಕರು ಎಲ್ಲರೂ ಸೇರಿ ಹನಿ ಟ್ರ್ಯಾಪ್ ಬಗ್ಗೆ ತನಿಖೆ ಆಗಬೇಕು ಅಂತ ಒತ್ತಾಯಿಸುತ್ತಿದ್ದಂತೆ ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಉತ್ತರ ಕೊಡಲು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಾದ್ರು. ಬಹುಶಃ ಭಾಳಷ್ಟು ಜನರಿಗೆ ಅವರವರ ಮರ್ಯಾದೆಯ ಪ್ರಶ್ನೆ. ಹಾಗಾಗಿ ನಾನು ಮಾನ್ಯ ರಾಜಣ್ಣನವರು ಏನು ಪ್ರಸ್ತಾಪ ಮಾಡಿದ್ದಾರೆ, ಅವರು ನನಗೆ ಒಂದು ಮನವಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಆಧಾರದ ಮೇಲೆ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಇದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಸಚಿವ ರಾಜಣ್ಣ ಪುತ್ರನಿಗೂ ಹನಿ ಟ್ರ್ಯಾಪ್ ಬಲೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಮಾತ್ರವಲ್ಲ, ರಾಜಣ್ಣನವರ ಪುತ್ರ ಪರಿಷತ್ ಸದಸ್ಯ ಕೆಆರ್ ರಾಜೇಂದ್ರ ನ್ಯೂಸ್ 18 ಜೊತೆ ಮಾತಾಡಿದ್ರು. ನನ್ನನ್ನು 6 ತಿಂಗಳಿಂದ ಹನಿ ಟ್ರ್ಯಾಪ್ ಮಾಡಿಸುವ ಪ್ರಯತ್ನ ಆಗ್ತಿದೆ ಅಂತ ಒಪ್ಪಿಕೊಂಡ್ರು. ಬರೀ ರಾಜಣ್ಣವನ ಮೇಲೆ ಅಂತ ಅಲ್ಲ, ಕಳೆದ 6 ತಿಂಗಳಿಂದ ನನ್ನ ಮೇಲೂ ನಡೀತಾ ಇದೆ. ಸೊ ಅದಕ್ಕೆ ತನಿಖೆ ಮಾಡಬೇಕು. ಸದನದಲ್ಲಿ ಅಜ್ಜಯ್ಯನ ಫೋಟೋ ತೋರಿಸಿ ಮುನಿರತ್ನ ಸಿಟ್ಟು. ಸದನದ ಹೊರಗೆ ಡಿಕೆಶಿ ಕೈವಾಡ ಅಂತ ಗಂಭೀರ ಆರೋಪ. ಸದನದಲ್ಲಿ ಯತ್ನಾಳ್, ರಾಜಣ್ಣ, ಸುನಿಲ್ ಕುಮಾರ್ ಸೇರಿದಂತೆ ಶಾಸಕರು, ಸಚಿವರು ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡುತ್ತಿದ್ದಾಗಲೇ ಸ್ವತಃ ಹನಿ ಟ್ರ್ಯಾಪ್ ಮಾಡಿಸಿದ ಆರೋಪ ಎದುರಿಸುತ್ತಿರುವ ಶಾಸಕ ಮುನಿರತ್ನ ದಿಢೀರ್ ಎದ್ದು ನಿಂತು ನನ್ನ ಮೇಲೂ ರೇಪ್ ಕೇಸ್ ಹಾಕಿಸಿದ್ದು ಮಹಾನಾಯಕನೇ, ಅವರಿಲ್ಲಿಗೆ ಬರಲಿ, ಅವರು ಪೂಜಿಸೋ ಅಜ್ಜಯ್ಯನ ಮೇಲೆ, ಶನಿ ಮಹಾತ್ಮನ ಮೇಲೆ, ಪ್ರತ್ಯಂಗಿರಾ ದೇವಿ ಮೇಲೆ ಆಣೆ ಮಾಡಲಿ ಅಂದ್ರು. ಅಲ್ಲದೆ ಸದನದ ಹೊರಗೆಯೂ ತನ್ನ ವಿರುದ್ಧದ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಕೈವಾಡವಿದೆ ಅಂತ ಗಂಭೀರ ಆರೋಪ ಮಾಡಿದ್ರು ಮುನಿರತ್ನ. ಬರ್ಲಿ, ಇವತ್ತು ಬಂದ್ಬಿಟ್ರೆ ನನ್ನ ಎದುರುಗಡೆ ಪ್ರಮಾಣ ಮಾಡ್ಲಿ, ಅವ್ರು ಮುಗಿಯಂತ ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಮುಗಿತಾರೆ, ಪ್ರಮಾಣ ಮಾಡ್ಲಿ. ಪ್ರತ್ಯಂಗಿನಿ ದೇವಸ್ಥಾನಕ್ಕೆ ನನ್ನ ಮೇಲೆ ರೇಪ್ ಕೇಸ್ ಮಾಡಿದೀನಿ ನಾನು. ಈ ತರ ನನ್ನ ಜೀವನ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಹಾಕ್ತಾರ ಇವರು. ಹೀಗೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ತಲ್ಲಣ ಸೃಷ್ಟಿಸಿದೆ. ಇದರ ನಡುವೆ 3 ಪಕ್ಷಗಳ ಶಾಸಕರು ಹನಿ ಟ್ರ್ಯಾಪ್ ವಿರುದ್ಧ ಒಕ್ಕೊರಲಿನಿಂದ ಮಾತಾಡುವುದಕ್ಕೆ ಶುರು ಮಾಡಿದ್ದಾರೆ. ತುಮಕೂರು ಭಾಗದ ಸಚಿವರಿಗೆ ಹನಿ ಟ್ರ್ಯಾಪ್ ಪ್ರಯತ್ನ. ಒಟ್ಟಾರೆ ನ್ಯೂಸ್ 18 ಕನ್ನಡ ಮಾಡಿದ್ದ ಹನಿ ಟ್ರ್ಯಾಪ್ ಪ್ರಯತ್ನದ ಎಕ್ಸ್ಕ್ಲೂಸಿವ್ ವರದಿಯನ್ನ ಈಗ ರಾಜ್ಯದ ಸಚಿವರೇ ಖಚಿತಪಡಿಸಿದ್ದಾರೆ. ತುಮಕೂರಿನ ಪ್ರಭಾವಿ ಸಚಿವ ಕೆಎನ್ ರಾಜಣ್ಣರನ್ನ ಹನಿ ಟ್ರ್ಯಾಪ್ಗೆ ಬೀಳಿಸುವ ಪ್ರಯತ್ನ ನಡೆದಿರೋದು ಅವರ ಮಾತುಗಳಿಂದಲೇ ಸಾಬೀತಾಗಿದೆ. ಈಗ ಗೃಹ ಸಚಿವರು ಉನ್ನತ ಮಟ್ಟದ ತನಿಖೆ ನಡೆಸುವ ಭರವಸೆಯನ್ನ ಸದನದಲ್ಲೇ ಕೊಟ್ಟಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಮಾಡಿಸುವ ತಂಡ ಇಟ್ಟುಕೊಂಡವರು ಯಾರು, ಯಾರ ಮೇಲೆಲ್ಲ ಹನಿ ಟ್ರ್ಯಾಪ್ ಮಾಡಲಾಗಿದೆ, ಇಷ್ಟಕ್ಕೂ ಈ ಹನಿ ಟ್ರ್ಯಾಪ್ ನಡೆಸುವ ತಂಡಗಳ ಉದ್ದೇಶ ಏನು ಎನ್ನುವುದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪಿಜಿಯಲ್ಲಿ ಇದ್ದ ವಿದ್ಯಾರ್ಥಿ ಅಲ್ಲಿನ ಅವ್ಯವಸ್ಥೆ ಕಂಡು ರೋಸಿ ಹೋಗಿದ್ದ. ಪಿಜಿ ಖಾಲಿ ಮಾಡುವಾಗ ಗೂಗಲ್ನಲ್ಲಿ ನೆಗೆಟಿವ್ ಕಮೆಂಟ್ ಮಾಡಿದ್ದ. ಇದನ್ನ ನೋಡಿದ ಪಿಜಿ ಓನರ್ ಅಮಾಯಕನ ಮೇಲೆ ಅಟ್ಟಹಾಸ ಮೆರೆದಿದ್ದಾರೆ. ಸರಿ ಇಲ್ಲ ಅಂತ ಊಟದಲ್ಲೆಲ್ಲ ಹುಳ ಇಟ್ಟು, ಮತ್ತೆ ಇಡ್ಲಿಯಲ್ಲೆಲ್ಲ ಹುಳ, ಗ್ಯಾಂಗ್ ಅನ್ನು ಕರ್ಕೊಂಡು ಕರೆದು ಸರಿ ಹೊಡೆದಿದ್ದಾರೆ. ಕಂಪ್ಲೇಂಟ್ ಮಾಡಿದ್ದೇವೆ, FIR ಆಗ್ತಿಲ್ಲ. ಸಿಂಗಲ್ ಸ್ಟಾರ್ ರೇಟಿಂಗ್, ಮಾಲೀಕ ಫುಲ್ ರಾಂಗ್. ಪಿಜಿ ಹುಡುಗನ ಮೇಲೆ ಓನರ್ ಅಟ್ಟಹಾಸ. ಈಗೀಗೆಲ್ಲ ಗಲ್ಲಿ ಗಲ್ಲಿಯಲ್ಲೂ ಪಿಜಿಗಳಾಗಿವೆ. ನಗರ ಪ್ರದೇಶಗಳಲ್ಲಂತೂ ಪಿಜಿಗಳಿಲ್ಲದ ಏರಿಯಾಗಳೇ ಇಲ್ಲ. ಹೀಗಾಗಿಯೇ ಪಿಜಿ ಮಾಲೀಕರು ಕೂಡ ಕಾಂಪಿಟೇಷನ್ಗೆ ಬಿದ್ದಿರೋದು. ನಮ್ಮಲ್ಲಿ ಸಿಕ್ಕಾಪಟ್ಟೆ ಹೈಜೀನ್, ನಮ್ಮಲ್ಲಿರೋದೆಲ್ಲ ಹೈಫೈ ರೂಮ್ಸ್ ಅಂತ ಶೋ ಆಫ್ ಕೊಡ್ತಾರೆ.
ಆದರೆ ಒಳಗೋದ್ರೇನೆ ಗೊತ್ತಾಗೋದು ಪಿಜಿಗಳ ತಳಕು ಬಳಕು. ಇದು ಕೂಡ ಇಂಥದ್ದೇ ಪಿಜಿ. ಈ ಪಿಜಿಯ ದುಸ್ಥಿತಿ ಬಗ್ಗೆ ಗೂಗಲ್ನಲ್ಲಿ ವಿದ್ಯಾರ್ಥಿಯೊಬ್ಬ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ನೆಗೆಟಿವ್ ರಿವ್ಯೂ ಬೇರೆ ಮಾಡಿದ್ದ. ಇದನ್ನ ನೋಡಿದ ಪಿಜಿ ಮಾಲೀಕರು ಕೆರಳಿ ಕೆಂಡವಾಗಿದ್ದಾರೆ. ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟ ಸಿಟ್ಟಿಗೆ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಕಲಬುರಗಿ ಮೂಲದ ವಿಕಾಸ್ ಮಂಗಳೂರಿನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದ. ಊರು ಬಿಟ್ಟು ಊರಿಗೆ ಬಂದಿದ್ರಿಂದ ಕದ್ರಿಯಲ್ಲಿರುವ ಕುಕ್ಕೆಶ್ರೀ ಬಾಯ್ಸ್ ಪಿಜಿಯಲ್ಲೇ ಉಳಿದುಕೊಂಡಿದ್ದ. ಯಾವಾಗ ಈ ಪಿಜಿ ಸೆಟ್ ಆಗ್ಲಿಲ್ವೋ ಅದನ್ನ ಬಿಟ್ಟು ಬೇರೆ ಕಡೆ ರೂಮ್ ಮಾಡಿದ್ದ. ಪಿಜಿ ಬಿಡೋ ಟೈಮ್ನಲ್ಲಿ ಸಿಂಗಲ್ ಸ್ಟಾರ್ ರೇಟಿಂಗ್ ಕೊಟ್ಟು ನೆಗೆಟಿವ್ ಕಮೆಂಟ್ ಮಾಡಿದ್ದ. ಇದನ್ನು ಗಮನಿಸಿದ ಪಿಜಿ ಮಾಲೀಕ ಸಂತೋಷ್ ಮೊದಲು ನಿನ್ನ ರಿವ್ಯೂ ಡಿಲೀಟ್ ಮಾಡುವಂತ ಧಮಕಿ ಹಾಕಿದ್ದಾನೆ. ಆದ್ರೆ ವಿಕಾಸ್ ಕ್ಯಾರೆ ಎಂದಿರಲಿಲ್ಲ. ಹೀಗಾಗಿ 3 ದಿನದ ಹಿಂದೆ ಗ್ಯಾಂಗ್ ಕಟ್ಕೊಂಡು ಬಂದು ಹಲ್ಲೆ ಮಾಡಿದ್ದಾರಂತೆ. ನಾನು ಪಿ ಜಿ ಬಗ್ಗೆ 6 ತಿಂಗಳವರೆಗೆ ಇದ್ದೆ ಅಲ್ಲಿ ಬಿಟ್ಟು ಬರುವಾಗ ನಾನು ರಿವ್ಯೂ ಹಾಕಿದ್ದು ಒಂದು ಪಿ ಜಿ ಸರಿ ಇಲ್ಲ ಅಂತ 1 ಸ್ಟಾರ್ ರಿವ್ಯೂ ಹಾಕಿದ್ದು. ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ರು, ಅವ್ರನ್ನ ಎದುರಿಸಿ ತೆಗ್ತಿದ್ದಾರೆ. ನಾನು ತೆಗಿಲಿಲ್ಲ. ಅವನು ಹುಡುಗರನ್ನ ಕರ್ಕೊಂಡ್ಬಂದಿದ್ದೆ ಹೊಡಿಲಿಕ್ಕೆ ಅಂತ. ಕರೆದು ಸರಿ ಹೊಡೆದಿದ್ದಾರೆ. ಈ ಕಡೆ ಗಾಯ ಎಲ್ಲ ಆಗಿದೆ, ಇಲ್ಲಿ ತಲೆ ಗಾಯ ಆಗಿದೆ. ಕುಕ್ಕೆಶ್ರೀ ಪಿಜಿಯಲ್ಲಿ ಒಬ್ಬೊಬ್ಬರಿಗೆ 7,000 ರೂಪಾಯಿ ಫೀಸ್ ಕಟ್ಟಿಸ್ಕೊಳ್ತಿದ್ದಾರಂತೆ. ಆದ್ರೆ ದುಡ್ಡಿಗೆ ತಕ್ಕಂತೆ ಫೆಸಿಲಿಟಿ ಕೊಡ್ತಿಲ್ವಂತೆ. ಈ ಬಗ್ಗೆ ಪಿಜಿ ಮಾಲೀಕರನ್ನ ಕೇಳಿದ್ರೆ ಇದೆಲ್ಲ ಸುಳ್ಳು, ಬೇರೆ ಕಡೆಯ ಫೋಟೋವನ್ನ ತೋರಿಸಿ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ಅಂದ್ರು. ಎಲ್ಲ ಸರಿ ಇದೆ, ಆದರೂ ಸಹ ಫೇಕ್ ಅಕೌಂಟ್ ಮಾಡಿ ಅಂದರೆ ಇಲ್ಲಿಗೆ ಗೆಸ್ಟ್ಗಳು ಬರಬಾರ್ದು, ಇವರ ಬಿಸ್ನೆಸ್ ಹಾಳಾಗಬೇಕೆಂಬ ಉದ್ದೇಶದಿಂದ ಹಾಕಿದ್ದಾರೆ. ಆದರೆ ನಾವು ಅದು ಫೇಕ್ ಅಕೌಂಟ್ ಯಾಕೆ ಮಾಡಿದ್ಯಪ್ಪ, ಅದನ್ನು ಡಿಲೀಟ್ ಮಾಡು ಅಂತ ನಾವು ನ್ಯಾಯವಾಗಿ ಹೋಗಿ ಕೇಳಿದೆವು. ಆದರೆ ಅವರು ನಾನು ತೆಗೆಯೋದಿಲ್ಲ, ನೀನು ಏನು ಬೇಕಾದ್ರೂ ಮಾಡ್ಕೋ ಅಂತ ಮೈಕೈ ಹಾಕಿದ್ರು. ಹಾಗೆ ಮೈಕೈ ಹಾಕುವಾಗ ನಾವು ನಮ್ಮ ಇದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಹಾಗಾದರೆ ಸ್ವಲ್ಪ ಹೀಗೆ ಆಗಿರ್ಬೋದು. ಒಟ್ನಲ್ಲಿ ಹೊಡೆತ ತಿಂದ ವಿದ್ಯಾರ್ಥಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪೊಲೀಸರು ಕ್ರಮ ಕೈಗೊಳ್ಳುತ್ತಾರಾ ಕಾದು ನೋಡಬೇಕು. ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.